Hello friends, welcome to Catalyst Chemistry. Today I am going to discuss some exemplar problems. Okay, that is related to what PUC second year. This book is exemplar problems for PUC second year. One more book is there, that is exemplar problems for PUC first year. This book is the most important for what NEET as well as what Karnataka CET. Okay, majority of the questions, majority of the similar type of questions will come from what exemplar book only, especially for Karnataka CET. This exemplar book is enough. Okay, you have to solve every questions from exemplar book, you will get a good rank. Okay, that's why my plan is going to discuss about what some questions from exemplar means I am going to discuss according to syllabus. According to syllabus means what, the first topic solid is there, no, that topic I am going to discuss. Just here in this case they are given topics. Okay, every topic having a what MCQ question in this exemplar book. This is a government prescribed book. Okay, if you want you can check Google, you will get a PDF file. This is okay. The first topic I am going to discuss what solid state. They are given like this multiple choice question type 1. Next after that they are given type 2, type 3, means they are go on increase the what toughest question and after that they are going to what changes the choicing. In this case only one option is right. Okay, if you are going to see next type 2, in this case what correct or incorrect are there. If you are going to check what type 3 means, in that case what more than 2 answer is correct, multiple type answer is correct. Multiple type answers will come in what JEE advanced level. Okay, ಅಲ್ಲಿ ಬರ್ತದೆ ನಿಮಗೆ JEE ಅಡ್ವಾನ್ಸ್ ಲೆವೆಲ್ದಲ್ಲಿ ಮಲ್ಟಿಪಲ್ ಟೈಪ್ಸನ್ನು ನೀವು ನೋಡ್ತೀರಿ. ಬಟ್ ಇಲ್ಲಿ ಏನದ ಟೈಪ್ 1 ಒಳಗೆ ಸಿಂಗಲ್ ಆನ್ಸರ್ ಈಸ್ ಕರೆಕ್ಟ್. ಓಕೆ, ದಿಸ್ ಈಸ್ ವಾಟ್ ಟೋಟಲಿ ಇಂಟ್ರೊಡಕ್ಷನ್ ಅಬೌಟ್ ವಾಟ್ ಎಕ್ಸಾಂಪ್ಲರ್, ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಎಕ್ಸಾಂಪ್ಲರ್. ಓಕೆ, ನೀವು ಎಕ್ಸಾಂಪ್ಲರ್ PDF ಫೈಲ್ ಸಿಗ್ತದೆ ನಿಮಗೆ ನೋಡ್ಬೋದು. ಇಲ್ಲಾಂದ್ರೆ ಇಲ್ಲಿ ಕ್ವಶನ್ಸು ನಾನು ಸಾಲ್ವ್ ಮಾಡ್ಕೊತ ಹೋಗ್ತೀನಿ ಫುಲ್ ಡೀಟೇಲ್ಸ್. ಇದನ್ನು ನಿಮಗೆ ಎಕ್ಸಾಂಪ್ಲರ್ ಬುಕ್ದ ಕೀ ಆನ್ಸರು ಕೊಟ್ಟಾರ ಅವ್ರು. ಇಲ್ಲಿ ಏನು ಮಾಡಿದ್ದಾರೆ ಈ ರೀತಿ ಎಲ್ಲ ಅದ ವೆರಿ ಇಂಟ್ರೆಸ್ಟಿಂಗ್ ಬುಕ್ ದಿಸ್ ಈಸ್. ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅವರ ಕೀ ಆನ್ಸರ್ ಕೊಟ್ಟಾನೆ, ಇಲ್ಲಿ ಕೊಟ್ಟಾನ ನೋಡ್ರಿ, ಇಲ್ಲಿ ಕಾಣತ್ತವ ಈ ಟೈಪ್ ಕೊಟ್ಟಾನ. ಈಗ ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಟೈಪ್ 1 ಅಂತ ಹೇಳಿ ಕೊಟ್ಟಾನ, 1 ಇಷ್ಟ ಕೊಟ್ಟಾನ. ಇದು ಹೌ ಡಸ್ ಇಟ್ ಕಮ್ ಸೆಕೆಂಡ್ 1. ಓಕೆ, ದಟ್ ಈಸ್ ದೇ ಆರ್ ನಾಟ್ ಗಿವನ್. ಅಂದ್ರೆ ಸ್ವಲ್ಪ ಮುಂದೋಗಿ ಸ್ವಲ್ಪ ಶಾರ್ಟ್ ಆನ್ಸರ್ ಮತ್ತು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ ನಿಮಗೆ. ಬಟ್ ಡೈರೆಕ್ಟ್ ಕೀ ಆನ್ಸರ್ ಈಗ ಸೆಕೆಂಡ್ 1 ರೈಟ್ ಅಲ್ಲ, ಹೆಂಗೆ ಸೆಕೆಂಡ್ 1 ರೈಟ್ ಅಂತ ಹೇಳಿ ನಾವು ಡಿಸ್ಕಷನ್ ಮಾಡೋಣ. ಆಯಿತಾ, ಕ್ಲಿಯರ್ ಆಯಿತಾ? ಓಕೆ, ಇಲ್ಲಿ ನೋಡಿರಿ ಫಸ್ಟ್ ಕ್ವಶನ್ ನೋಡಿರಿ. ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ವಾಟ್ ಸಾಲಿಡ್ ಟಾಪಿಕ್. ಸಿಂಪಲ್ ಕ್ವಶನ್. Which of the following conditions favors the existence of a substances in the solid state? ಯಾವುದು ಫಾಲೋವಿಂಗ್ ಕಂಡೀಷನ್ಸ್, 4 ಕಂಡೀಷನ್ಸ್ ಕೊಟ್ಟಾನ. ಯಾವುದು ಕಂಡೀಷನ್ಸ್ ಏನಪ್ಪ ಸಾಲಿಡ್ ಸ್ಟೇಟ್ಗೆ ಏನಾಗ್ತದೆ ಫೇವರ್ ಆಗ್ತದೆ, ಪಾಸಿಬಲ್ ಆಗ್ತದೆ ಅಂಥೇಳಿ ಕ್ವಶನ್. ಸಿಂಪಲ್ ಕ್ವಶನ್. ಈಗ ನೋಡಿ, ಹೈ ಟೆಂಪ್ರೇಚರ್ ಇದ್ದರೆ ಸಾಲಿಡ್ ಫೇವರ್ ಆಗ್ತದನ, ಲೋ ಟೆಂಪ್ರೇಚರ್ ಇದ್ರೆ ಆಗ್ತದನ, ಹೈ ಥರ್ಮಲ್ ಎನರ್ಜಿ ಇದ್ರೆ ಆಗ್ತದನ, ವೀಕ್ ಕೊಹೀಸಿವ್ ಫೋರ್ಸ್ ಇದ್ರೆ ಆಗ್ತದೆ ಅಂತ ಕ್ವಶನ್. ಓಕೆ, ಇನ್ ದಿಸ್ ಕೇಸ್ ಐ ಆಮ್ ಗೋಯಿಂಗ್ ಟು ಟೆಲ್ ಫಸ್ಟ್, ಇನ್ ದಿಸ್ ಕೇಸ್ ಆನ್ಸರ್ ಈಸ್ ಸೆಕೆಂಡ್ 1 ಆನ್ಸರ್ ಈಸ್ ರೈಟ್. ಈಗ ಏನಾರ ಸಾಲಿಡ್ ಫಾರ್ಮೇಷನ್ ಆಗಬೇಕಂತಂದ್ರೆ ದೇರ್ ಮಸ್ಟ್ ಬಿ ಅ ಲೋ ಟೆಂಪ್ರೇಚರ್ ಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಕಂಡೀಷನ್ ಫೇವರ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಸಾಲಿಡ್. ಈಗ ಸಾಲಿಡ್ ಎಕ್ಸಿಟ್ ಆಗೈತಪ್ಪ ಅಂತಂದ್ರೆ ದಟ್ ಈಸ್ ಇಂಡಿಕೇಟ್ ವಾಟ್ ಲೋ ಟೆಂಪ್ರೇಚರ್. ವೆರಿ ಗುಡ್ ಎಕ್ಸಾಂಪಲ್ ಹೇಳ. ಈಗ ವಾಟರ್ ಏನಪ್ಪ ಲಿಕ್ವಿಡ್ ಫಾರ್ಮ್ದಾಗ ಇರ್ತದೆ, ಒಪ್ಕೋತೀರಿ, ಲಿಕ್ವಿಡ್ ಇರ್ತದೆ. ಆಮೇಲೆ ವೆಫರ್ಸ್ ಇರ್ತದೆ. ಇಫ್ ಯು ಆರ್ ಗೋಯಿಂಗ್ ಟು ಮೇಕ್ ಅ ಹೀಟ್, ಯು ಆರ್ ಗೋಯಿಂಗ್ ಟು ಗೆಟ್ ಸಮ್ ಆಫ್ ದ ವೆಫರ್ಸ್, ದಟ್ ಈಸ್ ಆಲ್ಸೋ ವಾಟರ್ ವೆಫರ್. ನೆಕ್ಸ್ಟ್ ಸಾಲಿಡ್ ಇರ್ತದೆ ನೋಡಿ, ಯಾವಾಗ ಸಾಲಿಡ್ ಇರ್ತದೆ ಹೇಳ, ಐಸ್ ಆದಾಗ ಏನಾಗ್ತದೆ ವಾಟರ್ ಸಾಲಿಡ್ ಆಗ್ತದೆ. ಐಸ್ ಆಗಬೇಕಂದ್ರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗಬೇಕು, ಡಿಕ್ರೀಸ್ ಆಗಬೇಕು. ಟೆಂಪ್ರೇಚರ್ ಮಸ್ಟ್ ಬಿ ಡಿಕ್ರೀಸ್. ಅದಕ್ಕೆ ಏನಾಗ್ತದೆ, ಲೋ ಟೆಂಪ್ರೇಚರ್ ಇತ್ತಂದ್ರೆ ಸಾಲಿಡ್ ಫಾರ್ಮೇಷನ್ ಆಗ್ತದೆ ಅಥವಾ ಸಾಲಿಡ್ ಎಕ್ಸಿಸ್ಟ್ ಆಗ್ತದೆ ಅಂತ ಹೇಳ್ತಾ ನಾವು. ಗೊತ್ತಾಯ್ತಾ? ವೆರಿ ಸಿಂಪಲ್, ಕ್ಲಿಯರ್ ಆಯ್ತಾ? ನೆನಪಿನಾಗ ಉಳಿತಾ? ಓಕೆ, ನೆನಪಿನಾಗ ತೊಗೊಂಡ್ಬಿಟ್ರಿ. ಆಯ್ತು, ಇದೊಂದು ಗುಡ್ ಎಕ್ಸಾಂಪಲ್. ಓಕೆ, ನೆನಪಿನಾಗ ತೊಗೊಂಡ್ಬಿಟ್ರಿ ವಾಟರ್. ಈಗ ಲೋ ಟೆಂಪ್ರೇಚರ್. ಈಗ ನೆಕ್ಸ್ಟ್ ಹೈ ಟೆಂಪ್ರೇಚರ್ ಬತ್ತಂದ್ರೆ ಏನಾಗ್ತದೆ, ಸಾಲಿಡ್ ಇಸ್ ಕನ್ವರ್ಟೆಡ್ ಇಂಟು ಏನಾಗ್ತದೆ, ಲಿಕ್ವಿಡ್ ಆಗ್ತದೆ. ನೆಕ್ಸ್ಟ್ ಹೈ ಥರ್ಮಲ್ ಎನರ್ಜಿ, ಇದು ಸೇಮ್. ನಮ್ಗೆ ಹೈ ಥರ್ಮಲ್ ಎನರ್ಜಿ ಇರಬಾರ್ದು, ಲೋ ಥರ್ಮಲ್ ಎನರ್ಜಿ ಇರಬೇಕು. ನಮ್ಗೆ ಏನಿರಬೇಕು, ಲೋ ಥರ್ಮಲ್ ಎನರ್ಜಿ ಇರಬೇಕು. ಗೊತ್ತಾಯ್ತಾ? ಸಫಿಷಿಯೆಂಟ್ಲಿ ಲೋ ಟೆಂಪ್ರೇಚರ್ ಇರಬೇಕು, ಆಮೇಲೆ ಸಫಿಷಿಯೆಂಟ್ಲಿ ಏನಪ್ಪ ಅಂತ ಥರ್ಮಲ್ ಎನರ್ಜಿ ಇರಬೇಕು. ದ್ಯಾಟ್ ಮಸ್ಟ್ ಬಿ ಲೋ ಥರ್ಮಲ್ ಎನರ್ಜಿ ಇರಬೇಕು. ನೆಕ್ಸ್ಟ್ ವೀಕ್ ಕೊಹೀಸಿವ್ ಫೋರ್ಸ್ ಇತ್ತಂದ್ರೆ ಅಲ್ಲಿ ಸಾಲಿಡ್ ಫಾರ್ಮೇಷನ್ ಆಗಂಗಿಲ್ಲ. ದೇರ್ ಮಸ್ಟ್ ಬಿ
intermolecular force, strong intermolecular force, then only there is a solid formation. ಹೌದಾ, ಅವಾಗಷ್ಟೇ ಏನಾಗ್ತದೆ, ಸಾಲಿಡ್ ಫಾರ್ಮೇಷನ್ ಆಗ್ತದೆ. ಕ್ಲಿಯರ್ ಆಯ್ತಲ್ಲ. ನಾನು ಬರೆಯತ್ತಿಲ್ಲ ಪಾಯಿಂಟ್ಸ್, ನಾನು ಬರಿತಾ ಇಲ್ಲ. ಓಕೆ, ನೀವು ಒಂದು ಸ್ವಲ್ಪ ನೋಡ್ಕೋಬೇಕು, ಕಾನ್ಸಂಟ್ರೇಟ್ ಮಾಡಿರಿ. ಇದ್ರ ಮ್ಯಾಗೆ ಐಡಿಯಾ ಬಂದಿರ್ತದೆ. ಫುಲ್ ಥೆರಾಟಿಕಲ್ ಸಿಂಪಲ್ ಕ್ವಶನ್ಸ್ ಥೆರಾಟಿಕಲಿ, ಬಟ್ ಇವಾಗ ಕ್ವಶನ್ಸ್ ಬರ್ತಾವೆ ಕರ್ನಾಟಕ CET. ಓಕೆ, ನೀವು ಕರ್ನಾಟಕ CET ಚಲೋ ಮಾಡಿದ್ರೆ ಅಂದ್ರೆ ಅಗ್ರಿ ವೆಟರ್ನರಿ 100% ಏನಪ್ಪ ಅಂತಂದ್ರೆ ಸೀಟ್ ಸಿಗ್ತಾವೆ. ಬಟ್ ಯು ಹ್ಯಾವ್ ಟು ಪುಟ್ ಲಾಡ್ ಆಫ್ ಎಫರ್ಟ್. ಓಕೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಕಲೆಕ್ಟ್ ಓಲ್ಡ್ ಕ್ವಶನ್ ಪೇಪರ್, ಗೋ ಆನ್ ಸಾಲ್ವಿಂಗ್, ದ್ಯಾಟ್ಸ್ ಇಟ್. ಓಕೆ, ನಿಮ್ಮ ಯೂಟ್ಯೂಬ್ದಾಗ ಹೋದ್ರೆ ಅಂದ್ರೆ ಎನ್ ನಂಬರ್ ಆಫ್ ವೀಡಿಯೋಸ್ ಆರ್ ದೇರ್. ಓಕೆ, ನಮ್ಮದ ವೀಡಿಯೋ ನೋಡ್ಬೇಕಂತ ಏನಿಲ್ಲ. ಓಕೆ, ಎನ್ ನಂಬರ್ ಆಫ್ ವೀಡಿಯೋಸ್ ಆರ್ ದೇರ್, ಯು ಹ್ಯಾವ್ ಟು ಸಿ. ಓಕೆ, ಆಯಿತಾ, ಇದೊಂದು ಸಿಂಪಲ್ ಗುರ್ತಾಯ್ತಲ್ಲ. ಕ್ವಶನ್ಸ್ ಯಾವ ರೀತಿ ಅಂತ ಹೇಳಿ ಗುರ್ತಾಯ್ತು. ಸಾಲಿಡ್ಸ್ ಎಕ್ಸಿಸ್ಟ್ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ವಾಟ್, ಲೋ ಟೆಂಪ್ರೇಚರ್. ಆಪ್ಷನ್ 2 ಈಸ್ ರೈಟ್. ನಾ ಇದ್ರ ಬಗ್ಗೆ ಏನು ಮತ್ತೇನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಸಾಧ್ಯದ ಅಷ್ಟು ಕೊಟ್ಟಿದ್ದೇನೆ. ಓಕೆ, ಮತ್ತು ಇದಕ್ಕಿಂತ ಅಂದರೆ ಏನು ಕೊಡೋಕ್ಕಾಗಲ್ಲ. ನಾ ಆಪ್ಷನ್ಸ್ ಯಾವ ರಾಂಗ್ ಅಂತ ಹೇಳ್ತೀನಿ. ಹೈ ಟೆಂಪ್ರೇಚರ್ ಆಗಲ್ಲ, ಹೈ ಥರ್ಮಲ್ ಎನರ್ಜಿ ಆಗಲ್ಲ, ವಿ ಮಸ್ಟ್ ಮೇಂಟೈನ್ ಲೋ ಥರ್ಮಲ್ ಎನರ್ಜಿ, ವೀಕ್ ಕೊಹೀಸಿವ್ ಫೋರ್ಸ್ ಆಗಲ್ಲ. ಈಗ ನೀವು ಹೇಳ್ಬೇಕಂದ್ರೆ ಇಲ್ಲೊಂದು ಪೆನ್ ಅದ. ಓಕೆ, ಇದು ಸಾಲಿಡ್ ಅದ, ಹೌದಿಲ್ಲೋ? ದಿಸ್ ಇಸ್ ಲುಕ್ ಲೈಕ್ ಅ ಸಾಲಿಡ್. ಈ ಸಾಲಿಡ್ ಐತೆ ಅಂದ್ರೆ ಇನ್ ದಿಸ್ ಕೇಸ್ ವಾಟ್, ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಈಸ್ ದೇರ್. ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇತ್ತಂದ್ರೆ ಇಟ್ ಈಸ್ ಆ್ಯಸ್ ಲೈಕ್ ಅ ಸ್ಪ್ರೆಡ್ ಆಗಿ ಹೋಗ್ತಿತ್ತು ಅದು. ಓಕೆ, ಈಗ ನೋಡ ವಾಟರ್ ತೊಗೊಳ್ರಿ, ನೆಕ್ಸ್ಟ್ ಐಸ್ ತೊಗೊಳ್ರಿ. ಐಸ್ ಇನ್ ದ್ಯಾಟ್ ಕೇಸ್ ಈಸ್ ಸಾಲಿಡ್ ಬಿಕಾಸ್ ದೇರ್ ಮಸ್ಟ್ ಬಿ ಅ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಈಸ್ ಪ್ರೆಸೆಂಟ್. ಆಯಿತಾ, ಕ್ಲಿಯರ್ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್, ಬೇರ್ ಇನ್ ಮೈಂಡ್, ಇಂಪಾರ್ಟೆಂಟ್. ದೇ ಆರ್ ಆಸ್ಕಿಂಗ್ ಈಸ್ ನಾಟ್, ಇನ್ಕರೆಕ್ಟ್. ಅಲ್ಲೊಂದು ಸ್ವಲ್ಪ ಅಲರ್ಟ್ ಇರಬೇಕು ನೀವು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ ಅಂತ ಕೇಳ್ತಾನೆ. ಇದ್ರೊಳಗೆ ಕೊಟ್ಟಾನಲ್ಲ, ಕ್ರಿಸ್ಟಲೈನ್ ಸಾಲಿಡ್ ಯಾವ್ದು ಆಗಂಗಿಲ್ಲ ಅಂತ ಹೇಳಿ, ಅಂದ್ರೆ ಅದ್ರ ಯಾವ್ದು ಕ್ಯಾರೆಕ್ಟರ್ ಅಲ್ಲ ಅಂತ ಹೇಳಿ ಕ್ರಿಸ್ಟಲೈನ್ ಸಾಲಿಡ್ದು. ಓಕೆ, ನಿಮ್ಗೆ ಗೊತ್ತೈತಿ ಎಮರ್ಪಸ್ ಸಾಲಿಡ್ ಇಸ್ ದೇರ್, ಕ್ರಿಸ್ಟಲೈನ್ ಸಾಲಿಡ್ ಇಸ್ ದೇರ್. ಜಸ್ಟ್ ಯು ಗೋ ಆನ್ ರೀಡಿಂಗ್ ಡಿಫ್ರೆನ್ಸ್. ಓಕೆ, ಡಿಫ್ರೆನ್ಸ್ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಐಡಿಯಾ ಬಂದುಬಿಡ್ತದೆ. ಓಕೆ, ಈಗ ನೋಡ ಕ್ರಿಸ್ಟಲೈನ್ ಸಾಲಿಡ್ ನಾಟ್ ಕೇಳತ್ತಾನವ. ಓಕೆ, ನೀವು ಥಿಂಕ್ ಮಾಡ್ಬೇಕು ಅದನ್ನು ಯಾವ್ದು ಬರ್ತದೆ ಅಂತೇಳಿ. ಈಗ ನೋಡಿ, ಡೆಫಿನೇಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಹೀಟ್ ಆಫ್ ಫ್ಯೂಷನ್. ಇದು ಸಾಲಿಡ್ ಒಳಗೆ, ಕ್ರಿಸ್ಟಲೈನ್ ಸಾಲಿಡ್ ಒಳಗೆ ಪಾಸಿಬಲ್ ಐತಿ. ಇದು ಡೆಫಿನೇಟ್ ಸೇಫ್ ಇರ್ತಾವೆ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಹೀಟ್ ಆಫ್ ಫ್ಯೂಷನ್ ಇರ್ತದೆ ಅದ್ರೊಳಗೆ, ಏನೂ ಪ್ರಾಬ್ಲಮ್ ಇಲ್ಲ. ಐಸೋಟ್ರೋಪಿಕ್ ಇನ್ ನೇಚರ್, ಇಲ್ಲಿ ಬಂತು ನೋಡ, ಇದು ಐಸೋಟ್ರೋಪಿಕ್ ಇನ್ ನೇಚರ್ ಕ್ರಿಸ್ಟಲೈನ್ ಒಳಗೆ ಇರಲ್ಲ. ಐಸೋಟ್ರೋಪಿಕ್ ಇನ್ ನೇಚರ್ ಇರೋದು ಎಮರ್ಫಸ್ ಒಳಗೆ ಇರ್ತದೆ. ಕ್ರಿಸ್ಟಲೈನ್ ಒಳಗೆ ಇರೋದು ಯಾವ್ದು ಹೇಳ, ಆ್ಯನ್ ಐಸೋಟ್ರೋಪಿಕ್ ಇನ್ ನೇಚರ್ ಆರ್ ಆ್ಯನ್ ಐಸೋಟ್ರೋಪಿಕ್ ಪ್ರಾಪರ್ಟೀಸ್. ಓಕೆ, ದಟ್ ಈಸ್ ಪ್ರೆಸೆಂಟ್ ಇನ್ ವಾಟ್, ಕ್ರಿಸ್ಟಲೈನ್ ಸಾಲಿಡ್ ಒಳಗೆ ಪ್ರೆಸೆಂಟ್ ಇರ್ತದೆ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ. ಅ ರೆಗ್ಯುಲರ್ ಪಿರಿಯಾಡಿಕಲಿ ರಿಪೀಟೆಡ್ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇನ್ ದ ಎಂಟೈರ್ ಕ್ರಿಸ್ಟಲ್. ಇದು ಕರೆಕ್ಟ್ ಐತಿ. ಇದು ಸಾಲಿಡ್ ಒಳಗೆ ಪಾಸಿಬಲ್ ಆಗ್ತದೆ. ರೆಗ್ಯುಲರ್ ಪಿರಿಯಾಡಿಕಲಿ ರಿಪೀಟೆಡ್ ಪ್ಯಾಟರ್ನ್ ಅಂದ್ರೆ, ರೆಗ್ಯುಲರ್ ಪಿರಿಯಾಡಿಕಲಿ ರಿಪೀಟೆಡ್ ಪ್ಯಾಟರ್ನ್ ಅಂದ್ರೆ ಹಿಂಗೆ ನೋಡ. ಈಗ ಫಾರ್ ಎಕ್ಸಾಂಪಲ್ ನೀವು ಸಾಲಿಡ್ ತೊಗೊಂಡ್ರೆ ಅಂದ್ರೆ ಈ ರೀತಿ ಇರ್ತೈತೆ ನೋಡಿ, ಹಿಂಗೆ ರೌಂಡಾಗಿ ಬುಕ್ನಾಗ ಕೊಟ್ಟಿರ್ತಾನೆ ನೋಡಿ, ಎನ್ ಶೇಟ್ ಒಳಗೆ ಹಿಂಗೆ ರೆಗ್ಯುಲರ್ ಸೇಮ್ ಇರ್ತೈತಿ. ಹಿಂಗೆ ಆಯ್ತಂದ್ರೆ ನೆಕ್ಸ್ಟ್ ಇಲ್ಲಿ ಇರ್ತೈತಿ, ಹಿಂಗೆ ಇರ್ತೈತಿ, ಈ ಟೈಪ್ ಇರ್ತಾವೆ, ಹೌದಿಲ್ಲೋ? ಈಗ ಹಿಂಗೆ ಇರ್ತಂದ್ರೆ ದಿಸ್ ಈಸ್ ಇಂಡಿಕೇಟ್ ವಾಟ್ ರೆಗ್ಯುಲರ್. ನೀವು ಥಿಯರಿ ಒಳಗೆ ಯೂಸ್ವಲಿ ಹೇಳಿರ್ತಾರೆ ನೋಡಿ ಇದನ್ನ. ಓಕೆ, ಸಾಲಿಡ್ ಟಾಪಿಕ್ ಒಳಗೆ ಹೇಳಿರ್ತಾರೆ ಇದನ್ನ ಯೂಸ್ವಲಿ ಹೇಳ್ಬೇಕಂದ್ರೆ. ಓಕೆ, ಈ ರೀತಿ ಇರ್ತಾವೆ. ಇದಕ್ಕೆ ನೀವು ಎ ಅಂತ ಕರಿತೀರಿ. ಇದು ಎ ಟೈಪ್, ಎ ಬಿ ಟೈಪ್, ಎ ಬಿ ಸಿ ಟೈಪ್ ಅಂಥೇಳಿ ಎಲ್ಲ ಅದಾವೆ ನೋಡಲ್ಲಿ. ಓಕೆ, ಆಕ್ಟಾಯ್ಡಲ್ ವೈಡ್, ಟೆಟ್ರಾಯ್ಡಲ್ ವೈಡ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಆಕ್ಟಾಯ್ಡಲ್ ಯೂಸ್ವಲಿ ಐ ಟೋಲ್ಡ್ ಮೆನಿ ಟೈಮ್ಸ್ ದಟ್ ಈಸ್ ಇಂಪಾರ್ಟೆಂಟ್, ಆಕ್ಟಾಯ್ಡಲ್ ವೈಡ್ ಆ್ಯಂಡ್ ಟೆಟ್ರಾಯ್ಡಲ್ ವೈಡ್. ನೀವು ಒಂದು ಸ್ವಲ್ಪ ಕರೆಕ್ಟ್ ನೆನಪಿನ ಇಟ್ಕೋಬೇಕಾಗ್ತದೆ. ಓಕೆ, ಆಯಿತಾ? ಕ್ಲಿಯರ್ ಆಯ್ತು, ಗುರ್ತಾಯ್ತು ನಿಮಗೆ. ಏನಪ್ಪ, ರೆಗ್ಯುಲರ್ ಪಿರಿಯಾಡಿಕಲಿ ರಿಪೀಟೆಡ್ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇನ್ ದ ಎಂಟೈರ್ ಕ್ರಿಸ್ಟಲ್. ಓಕೆ, ನೋ ಪ್ರಾಬ್ಲಮ್. ಅ ಟ್ರೂ ಸಾಲಿಡ್, ಕರೆಕ್ಟ್ ಐತಿದ. ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಟ್ರೂ ಸಾಲಿಡ್ಸ್. ಓಕೆ, ಇಲ್ಲೇನು ಕೇಳತ್ತಾನ, ನಾಟ್ ಕೇಳತ್ತಾನ. ದ್ಯಾಟ್ಸ್ ವೈ ಕ್ವಶನ್ ನಂಬರ್ 2 ಒಳಗೆ ಆಪ್ಷನ್ 2 ಈಸ್ ಅ ರೈಟ್. ನಾಟ್ ಅಂದರೆ ಇದು ಎದರ್ ರಿಲೇಟೆಡ್ ಇದೆ, ಇದು ಎಮರ್ಪಸ್ ರಿಲೇಟೆಡ್, ಕ್ರಿಸ್ಟಲೈನ್ ಅಲ್ಲ. ಓಕೆ, ಗೊತ್ತಾಯ್ತಾನ? ನೆಕ್ಸ್ಟ್ ಕ್ವಶನ್ ನಂಬರ್ 3. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಎಮರ್ಪಸ್ ಸಾಲಿಡ್ ದೇ ಆರ್ ಆಸ್ಕಿಂಗ್. ಇದ್ರೊಳಗೆ ಯಾವುದಪ್ಪ ಎಮರ್ಪಸ್ ಸಾಲಿಡ್ ಅಂತ ಕ್ವಶನ್ ಕೇಳತ್ತ ನಾವು. ನೀವು ಎಮರ್ಪಸ್ ಸಾಲಿಡ್ ಅಂದರೆ ಸ್ವಲ್ಪ ಥಿಂಕ್ ಮಾಡಿರಿ. ಗ್ರಾಫೈಟ್ ಅದ, ದಟ್ ಈಸ್ ಕಾರ್ಬನ್. ಗ್ರಾಫೈಟ್ ಆ್ಯಂಡ್ ಡೈಮಂಡ್, ದೀಸ್ ಟು ಆರ್ ಕಂಟೈನಿಂಗ್ ವಾಟ್, ಕಾರ್ಬನ್. ಇದು ಗ್ರಾಫೈಟು ಡೈಮಂಡ್ ಬಗ್ಗೆ ನೀವು ಓದಬೇಕಂತಂದ್ರೆ PUC ಫಸ್ಟ್ ಇಯರ್ ಪಿ ಬ್ಲಾಕ್ ಎಲಿಮೆಂಟ್ಸ್ NCERT ಯು ಹೌ ಟು ರೀಡ್ ಈಚ್ ಆ್ಯಂಡ್ ಎವ್ರಿ ಲೈನ್. ಹೈಬ್ರಿಡೈಸೇಷನ್ ಕೇಳ್ತಾನ, ಹೌದಾ? ಗ್ರಾಫೈಟು ಡೈಮಂಡ್ಗೆ ಏನಪ್ಪ ಹೈಬ್ರಿಡೈಸೇಷನ್ ಕೇಳ್ತಾನ. ಅಲ್ಲಿ ಬಕ್ಕಿ ಬಾಲ್ಸ್ ಅಂತ ಬರ್ತದೆ, ಕಾರ್ಬನ್ 60 ಅಂತ ಬರ್ತದೆ. ಬಿ ಅಲರ್ಟ್ ಆನ್ ದ್ಯಾಟ್ ಪಾಯಿಂಟ್. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ರೀಡ್ ದಟ್ ಪಿ ಬ್ಲಾಕ್ ಎಲಿಮೆಂಟ್ಸ್.
ಪಿ ಯು ಸಿ ಫಸ್ಟ್ ಇಯರ್ ಪಿ ಬ್ಲಾಕ್ ಎಲಿಮೆಂಟ್ಸ್ ನೋಡ್ಕೊಡ್ರಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ನೋಡ್ಕೊಡ್ರಿ, ಇಂಪಾರ್ಟೆಂಟ್. ಓಕೆ, ಅಲ್ಲಿ ಗ್ರಾಫೈಟ್ ಅಂತ ಬರ್ತದೆ, ಗ್ರಾಫೈಟ್ ಬಗ್ಗೆ ನೀವು ಸ್ಟಡಿ ಮಾಡ್ತೀರಿ. ನೆಟ್ವರ್ಕ್ ಸಾಲಿಡ್ ಅಂತ ಬರ್ತದೆ ಅಲ್ಲಿ, ಆ ಟಾಪಿಕ್ ಇಲ್ಲಿ ಸಾಲಿಡ್ ಒಳಗೆ ಬರ್ತದೆ, ಬಟ್ ಅಲ್ಲಿ ಒಂದು ಸ್ವಲ್ಪ ಗ್ರಾಫೈಟ್ ಇಟ್ ಈಸ್ ಯೂಸ್ಡ್ ಆಸ್ ಎ ನೆಟ್ವರ್ಕ್ ಸಾಲಿಡ್ ಒಳಗೆ ಯೂಸ್ ಮಾಡ್ತಿರ್ತಾರೆ ಅದನ್ನು. ಓಕೆ, ಗೊತ್ತಾಯ್ತಾ. ಬಟ್ ಇಲ್ಲಿ ಏನು ಕೇಳತ್ತಾನ, ವಿಚ್ ಆಫ್ ಫಾಲೋವಿಂಗ್ ಈಸ್ ಆ್ಯನ್ ಎಮರ್ಪಸ್ ಸಾಲಿಡ್, ದೇ ಆರ್ ಆಸ್ಕಿಂಗ್ ಈಸ್ ಆ್ಯನ್. ಓಕೆ, ಎಮರ್ಪಸ್ ಸಾಲಿಡ್ ಯಾವುದಾಗ್ತದೆ ಅಂಥೇಳಿ, ಕ್ವಾರ್ಜ್ ಗ್ಲಾಸ್ ಅಂತ ಹೇಳದ. ಹೌದಾ, ಇನ್ನೊಂದು ಏನದ, ಕ್ವಾರ್ಜ್ ಗ್ಲಾಸ್ ಅಂತದ. ನೆಕ್ಸ್ಟ್ ಏನತ್ತದ, ಕ್ರೋಮ್ ಆ್ಯಲಮ್. ನೆಕ್ಸ್ಟ್ ಏನದ, ಕ್ರೋಮ್ ಆ್ಯಲಮ್ ಅದ. ನೆಕ್ಸ್ಟ್ ಇನ್ನೊಂದು ಏನದ, ಸಿಲಿಕಾನ್ ಕಾರ್ಬೈಡ್ ಅದ. ಇಲ್ಲೊಂದು ಏನದ, ಸಿಲಿಕಾನ್ ಕಾರ್ಬೈಡ್ ಅದ. ಇದ್ರೊಳಗೆ ಯಾವುದಪ್ಪ ಎಮರ್ಪಸ್ ಸಾಲಿಡ್ ಅಂತ ಕೇಳತ್ತಾರ ಅವ್ರು. ಓಕೆ, ಇದ್ರೊಳಗೆ ರೈಟ್ ಆಪ್ಷನ್ ಈಸ್ ವಾಟ್, ಟು ಕ್ವಾರ್ಜ್ ಗ್ಲಾಸ್. ಕ್ವಾರ್ಜ್ ಗ್ಲಾಸ್ ಈಸ್ ಅ ಎಮರ್ಪಸ್ ಸಾಲಿಡ್, SiO2 ನೆನಪಿನ ಇಟ್ಕೊಂಡ್ಬಿಡಬೇಕು. ಬಟ್ ಕ್ವಾರ್ಜ್ ಈಸ್ ಅ ಕ್ರಿಸ್ಟಲೈನ್ ಸಾಲಿಡ. ತಿಳಿಯತ್ತೈತ್ರಿ ನಾ ಹೇಳೋದ, ಪಾಯಿಂಟ್ಸ್ ಬರಿಬೇಕಾ, ಬರೀತು ನೋಡ ಪಾಯಿಂಟ್ಸ್ ಇದೆ ಯಾವ ರಿಲೇಟೆಡ್ 3. ನಾನು ನಿಮ್ಗೆ ಪಾಯಿಂಟ್ಸ್ ಬರ್ಕೊಂಬಿಡ್ರಿ, ನೀವು ಒಬ್ಬರು ಬರ್ಕೋತೀರಿ, ಒಬ್ಬರು ಬರ್ಕೋಲ್ಲ. ಈಗ ನೋಡ ನಾನು ಡಿಫ್ರೆನ್ಸ್ ಹೇಳ್ತೀನಿ. ಕ್ವಾರ್ಜ್ ಅಷ್ಟ ಬಂತಂದ್ರೆ ಕ್ರಿಸ್ಟಲೈನ್ ಅದು. ಕ್ವಾರ್ಜ್ ಮೀನ್ಸ್ ವಾಟ್, ಕ್ರಿಸ್ಟಲೈನ್ ಸಾಲಿಡ್. ಓಕೆ, ಸಾಲಿಡ್ಸ್. ನೆಕ್ಸ್ಟ್ ಕ್ವಾರ್ಜ್ ಐತೆ. ನೆಕ್ಸ್ಟ್ ಇನ್ನೊಂದು ಕ್ವಾರ್ಜ್ ಗ್ಲಾಸ್. ಕ್ವಾರ್ಜ್ ಗ್ಲಾಸ್. ಕ್ವಾರ್ಜ್ ಗ್ಲಾಸ್ ಅಂದರೆ ಏನು ಹೇಳ್ತೀರಿ ಇದಕ್ಕೆ, ಎಮರ್ಫಸ್. ಇದಕ್ಕೇನತ್ತಾರ, ಎಮರ್ಫಸ್ ಸಾಲಿಡ್ಸ್. ಓಕೆ, ನೀವು ನೆನಪಿನಾಗ ಇಟ್ಕೊಂಡ್ಬಿಡ್ಬೇಕು. ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಎಮರ್ಫಸ್ ಸಾಲಿಡ್ಸ್ ಅಂದ್ರೆ, ದೇರ್ ಇಸ್ ನೋ ಲಾಂಗರ್ ರೇಂಜ್ ಆರ್ಡರ್ ಅರೇಂಜ್ಮೆಂಟ್. ದೇರ್ ಈಸ್ ನೋ longer range order arrangement. There is no longer range order arrangement in a amorphous solid. ಇದು ನಿಮ್ಗೆ ಗೊತ್ತೈತಿಲ್ರಿ, ಲಾಂಗ್ ರೇಂಜ್ ಆರ್ಡರ್, ಶಾರ್ಟ್ ರೇಂಜ್ ಆರ್ಡರ್. ಈಗ ನೋಡ ಮತ್ತು ನಿಮ್ಗೆ ಒಂದು ಸ್ವಲ್ಪ ಬೇಸಿಕ್. ಈಗ ನೋಡ ಕ್ರಿಸ್ಟಲೈನ್, ಐ ಆಮ್ ಟಾಕಿಂಗ್ ಅಬೌಟ್ ವಾಟ್ ಕ್ರಿಸ್ಟಲೈನ್. ನೀವು ಕ್ರಿಸ್ಟಲೈನ್ ಸಾಲಿಡ್ ತೊಗೊಂಡ್ರೆ ಅಂದ್ರೆ ಹಿಂಗೆ ಲಾಂಗ್ ರೇಂಜ್ ಆರ್ಡರ್ ಅತ್ತಾರೆ. ಇದು ಹಿಂಗೆ ಇರ್ತೈತಿ, ನೀವು ಕಂಟಿನ್ಯೂ ಹಿಂಗೆ ಇರ್ತೈತಿ, ಹಿಂಗೆ. ಇದು ಯಾವುದು ಕ್ರಿಸ್ಟಲೈನ್, ಹೀಗೆಲ್ಲ. ಅಂದ್ರೆ ನಾ ಇದನ್ನ ಏನು ಹೇಳತ್ತಾನೆ ಹೇಳ, ಅರೇಂಜ್ಮೆಂಟ್ ಅದ. ಇದೇನು ಅರೇಂಜ್ಮೆಂಟ್, ನೀವು ಸಾಲಿಡ್ ಇದನ್ನು ತೊಗೊಂಡ್ರೆ ತಿಳ್ಕೊ. ಇಲ್ಲ, ವೆರಿ ಗುಡ್ ಎಕ್ಸಾಂಪಲ್ ಅಂದ್ರೆ ಇದೇನು ಟೇಬಲ್ ಅದ ನೋಡಿ. ಹೌದಾ, ಇದು ಟೇಬಲ್ ಅದಲ್ಲ, ಟೇಬಲ್ ಇಸ್ ಸಾಲಿಡ್. ದಿಸ್ ಈಸ್ ಅರೇಂಜ್ಮೆಂಟ್ ಲೈಕ್ ದಿಸ್. ಇದನ್ನು ಇಟ್ ಈಸ್ ನಾಟ್ ವಿಸಿಬಲ್ ಟು ಸಿ ಅವರ್ ನೆಕ್ಡ್ ಐಸ್. ಓಕೆ, ನೋಡೋಕ್ಕಾಗಂಗಿಲ್ಲ ಇದನ್ನು. ಬಟ್ ಅದ್ರೊಳಗೆ ನೀವು ತೊಗೊಂಡ್ರೆ ಅಂದ್ರೆ, ಇದ್ರೊಳಗೆ ತೊಗೊಂಡ್ರೆ ಅಂದ್ರೆ ಅರೇಂಜ್ಮೆಂಟ್ ಹೆಂಗಿರ್ತಾವೆ, ಅಟಮ್ಸ್ ಅರೇಂಜ್ಮೆಂಟ್ ಇನ್ ದಿಸ್ ಸಾಲಿಡ್ ಈಸ್ ಲೈಕ್ ದಿಸ್. ಗೊತ್ತಾಗೈತೆ ಏನು ಹೇಳ್ತಾನೆ. ಇದಕ್ಕೆ ಏನಂತಾರೆ, ಲಾಂಗ್ ರೇಂಜ್ ಆರ್ಡರ್ ಅಂತ ಕರೀತಾರೆ. ಶಾರ್ಟ್ ರೇಂಜ್ ಅಂದರೆ ಇಷ್ಟ, ಹಿಂಗೆ ಇಷ್ಟು ಮುಗಿತ. ನೆಕ್ಸ್ಟ್ ಇಷ್ಟ ಹಿಂಗೆ, ಮತ್ತಿಷ್ಟ ಇಷ್ಟ ಇರ್ತಾವೆ ಹಿಂಗೆ. ಇದಕ್ಕೆ ಏನಂತಾರೆ, ಶಾರ್ಟ್ ರೇಂಜ್ ಆರ್ಡರ್. ರೆಗ್ಯುಲರ್ ಇಲ್ಲಿದೆ ನೋಡ್ರಿ, ಹಿಂಗೆ ನೋಡಿ ಇಲ್ಲಿ ಹೋತಾ, ಹಿಂಗೆ ನೋಡಿ ಇಲ್ಲಿ ನೋಡ. ಬಟ್ ಇದು ಹಂಗಲ್ಲ, ದಿಸ್ ಈಸ್ ರೆಗ್ಯುಲರ್ ಅರೇಂಜ್ಮೆಂಟ್. If regular arrangement is there, that is called crystalline solid. This is irregular arrangement is amorphous solid. ನೋಡ್ರಿ, ಥಿಯರಿ ಒಳಗೆ ಹೇಳ್ತು ಇದನ್ನು ಡಿಫ್ರೆನ್ಸ್. ಗೊತ್ತಾಯ್ತಾ, ಈ ಡಯಾಗ್ರಾಮ್ ಹಾಕಿ ಥಿಯರಿ ಒಳಗೆ ಹೇಳ್ತು. ಓಕೆ, ಇವು ಯೂಸ್ವಲಿ ನಾನು ಡಿಫ್ರೆನ್ಸ್ ಎಲ್ಲರೂ ಹೇಳಿದ್ನಿ ಅಂದರೆ ಅದ್ರೊಳಗೆ ಡಯಾಗ್ರಾಮ್ ಒಳಗೆ ನಾ ಈ ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿರ್ತಾನೆ. ಓಕೆ, ಮತ್ತು ಹುಡುಗರಿಗೆ ಹೆಂಗೆ ಗೊತ್ತಾಗೋದು ಅದು, ಸರ್ ಲಾಂಗ್ ರೇಂಜ್ ಆರ್ಡರ್, ಶಾರ್ಟ್ ರೇಂಜ್ ಆರ್ಡರ್, ಅರೇಂಜ್ಮೆಂಟ್, ಹೌ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿತ್ ಹೆಲ್ಪ್ ಆಫ್ ದಿಸ್ ಡಯಾಗ್ರಾಮ್ ಯಾರು ಟು ಅಂಡರ್ಸ್ಟ್ಯಾಂಡ್. ಓಕೆ, ಗೊತ್ತಾಯ್ತಾ, ಆ ಡಯಾಗ್ರಾಮನ್ನು ಹೇಳಬೇಕಾಗ್ತದೆ ನಾವು. ಗೊತ್ತಾಯ್ತಲ್ಲ, ಇದು ಇಂಪಾರ್ಟೆಂಟಾ. ಓಕೆ, ದಿಸ್ ಕ್ವಶನ್ ಈಸ್ ಕ್ಲಿಯರ್. ಕ್ವಶನ್ ನಂಬರ್ 3, ಕ್ವಾರ್ಜ್ ಗ್ಲಾಸ್ ಕ್ಲಿಯರ್. ಕ್ವಾರ್ಜ್ ಗ್ಲಾಸ್ ಇಸ್ ಎಮರ್ಪಸ್ ಸಾಲಿಡ್. ನೀವು ಥಿಂಕ್ ಮಾಡಬೇಕು, ಗ್ರಾಫೈಟ್ ಇವು ನಾ ಪಾಯಿಂಟ್ಸ್ ಏನು ಹೇಳ್ತಾನಿಲ್ಲ, ಇವಾಗ ಕ್ವಶನ್ಸ್ ಬರ್ತಾವಂತಲ್ಲ, ನೀವು ನೆನಪಿನ ಇಟ್ಕೊಳ್ರಿ. ಬಟ್ ನಿಮಗೆ ಇದು ಇಷ್ಟು ಯೂಸ್ಫುಲ್ ಆಗ್ತದಲ್ಲ, ಇದರಿಂದ ನೀವು ಏನೋ ನ್ಯೂ ಪಾಯಿಂಟ್ಸ್ ಕಲಿತೀರಿ. ಇದರಿಂದ ಏನು ನ್ಯೂ ಪಾಯಿಂಟ್ಸ್ ಕಲಿತೀರಿ. ದ್ಯಾಟ್ ಪಾಯಿಂಟ್ ಈಸ್ ರಿಲೇಟೆಡ್ ಟು ಆ್ಯನದರ್ ಕ್ವಶನ್. ಈ ಪಾಯಿಂಟ್ ಅಂತ ತೊಗೊಂಡು ಇನ್ನೊಂದು ಕ್ವಶನ್ ಒಳಗೆ ರಿಲೇಟೆಡ್ ಆಗೇ ಆಗ್ತದೆ ನಿಮಗೆ. ನೀವು ಸ್ಟಡಿ ಮಾಡ್ತಾಯಿದ್ರೆ ರಿಯಾಲಿಟಿ 100% ಆಗೇ ಆಗ್ತದೆ, ಅದ್ರೊಳಗೆ ಏನು ಡೌಟ್ ಇಲ್ಲ. ಇದು ಕ್ಲಿಯರ್ ಆಯ್ತಲ್ಲ ನಿಮ್ಮದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4, ವಿಚ್ ಆಫ್ ದ ಫಾಲೋವಿಂಗ್ ಅರೇಂಜ್ಮೆಂಟ್ ಶೋಸ್ ಸ್ಕೆಮ್ಯಾಟಿಕ್ ಅಲೈನ್ಮೆಂಟ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಆಫ್ antiferromagnetic substances. Antiferromagnetic substances, this diagram is there in NCERT textbook ಒಳಗದ ಇದು ಡಯಾಗ್ರಾಮ್. ಓಕೆ, NCERT ಟೆಕ್ಸ್ಟ್ ಬುಕ್ ಒಳಗದ ನೋಡ್ರಿ ಡಯಾಗ್ರಾಮ್ ಕೊಟ್ಟ ನಾವು ಲಾಸ್ಟ್. ಫೆರೋಮ್ಯಾಗ್ನೆಟಿಕ್ಕು, ಎಂಟಿಫೆರೋಮ್ಯಾಗ್ನೆಟಿಕ್ಕು ಐ ಥಿಂಕ್ ರೆಡ್ಯೂಸ್ಡ್ ಸಿಲೆಬಸ್ ಒಳಗದ ಐತೆ ನೋಡ್ರಿ. ಬಟ್ ಸ್ಟಡಿ ಮಾಡಿರಿ ನೀವು ನೀಟ್ ಪ್ಯಾಟ್ರನ್ ಚೇಂಜ್ ಆಗೈತೆ ನೋಡ್ರಿ, ನಿನ್ನೆ ಮತ್ತೆ ಬಿಟ್ಟಾರ. ಹೌದಾ,
ಆ ನೀಟ್ ಪ್ಯಾಟ್ರನ್ ಆ ಟೈಪ್ ಪ್ಯಾಟ್ರನ್ ಬಿಟ್ಟಾರ ಅವ್ರು ಎನ್ ಟಿ ವೆಬ್ಸೈಟ್ದವ್ರು. ಓಕೆ ಗೊತ್ತಾಯ್ತಲ್ಲ. ಓಕೆ ಈ ರೀತಿ ಎರಡೊಳಗೆ ಏನು ಕೇಳ್ತಾರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅಲೈನ್ಮೆಂಟ್ ಎಂಟಿ ಫೆರೋ ಅಂತ ಕೇಳ್ತಾನೆ. ಎಂಟಿ ಮೀನ್ಸ್ ಅಪೋಸಿಟ್ ಅಂತ ತಿಳ್ಕೊಂಬಿಡ್ರಿ. ಒನ್ ಅಪ್ ಒನ್ ಡೌನ್, ಒನ್ ಅಪ್ ಒನ್ ಡೌನ್, ದಟ್ ಈಸ್ ಕಾಲ್ಡ್ ಎಂಟಿ ಫೆರೋ. ಇಲ್ಲಿ ನೋಡ್ರಿ, ಎರಡು ಅಪ್ ಅದಾವೆ ಬರಂಗಿಲ್ಲ, ಎರಡು ಡೌನ್ ಅದಾವೆ ಬರಂಗಿಲ್ಲ. ಅಂದರೆ ದಿಸ್ ಈಸ್ ಲುಕ್ ಲೈಕ್ ಅಟಮ್ಸ್ ಒಳಗೆ ಈ ರೀತಿ ಅರೇಂಜ್ಮೆಂಟ್ ಆಗಿರ್ತದ ಅಂತ ಹೇಳ್ತಾನವ. ಎಲ್ಲಿ ಹೇಳ, ಅಟಮ್ಸ್ ಒಳಗೆ ಈ ರೀತಿ ಅರೇಂಜ್ಮೆಂಟ್ ಆಗಿದಾಗ ಯಾವಾಗ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತಿರಲ್ಲ, ದ್ಯಾಟ್ ಟೈಮ್ ಯು ಆರ್ ಗೋಯಿಂಗ್ ಟು ಗೆಟ್ ವಿಚ್ ಈಸ್ ಅಪ್ ಸೈಡ್ ಈಸ್ ದೇರ್, ವಿಚ್ ಈಸ್ ಡೌನ್ ಸೈಡ್ ಈಸ್ ದೇರ್ ಅಂತೇಳಿ ಅಲ್ಲಿ ಗೊತ್ತಾಗ್ತದೆ ನೀವು. ಎಂಟಿ ಫೆರೋ ಮ್ಯಾಗ್ನೆಟಿಕ್ ಒಳಗೆ ಹೆಂಗೆ ಅಪೋಸಿಟ್ಲಿ ಓರಿಯೆಂಟೆಡ್ ಇರ್ತಾವೆ ಎಂಟಿ ಫೆರೋ ಮ್ಯಾಗ್ನೆಟಿಕ್ ಒಳಗೆ. ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಒಂದು ಅಪ್ ಇರ್ತೈತಿ, ನೆಕ್ಸ್ಟ್ ದಿಸ್ ಈಸ್ ಕಾಲ್ಡ್ ವಾಟ್ ಡೌನ್ ಇರ್ತದ್ರೆ, ಈ ಪ್ರೊಸೆಸ್ಗೆ ಏನಂತ ಕರೀತಾರೆ, ಅಪ್ ಡೌನ್ ಇರ್ತದಲ್ಲ, ದಟ್ ಈಸ್ ಕಾಲ್ಡ್ ವಾಟ್ ಎಂಟಿ ಫೆರೋ ಮ್ಯಾಗ್ನೆಟಿಕ್ ಅಂತ ಕರೀತಾರೆ. ಎಂಟಿ ಫೆರೋ ಮ್ಯಾಗ್ನೆಟಿಕ್ ಗೊತ್ತಾಯ್ತಾ, ಎಂಟಿ ಫೆರೋ ಮ್ಯಾಗ್ನೆಟಿಕ್. ಇವಕ್ಕೆಲ್ಲ ಏನಂತ ಕರೀತಾರೆ ಯೂಶ್ವಲಿ ಅಂದರೆ ಡೊಮೈನ್ಸ್ ಅಂತ ಕರೀತಾರೆ. ಇವಕ್ಕೆಲ್ಲ ಏನು ಕರೀತಾರೆ, ಡೊಮೈನ್ಸ್. ಇದಕ್ಕೈತಲ್ಲ, ಇದಕ್ಕೆ ಅಷ್ಟೇ ಏನಂತ ಹಿಂಗೆ ಅಪ್ ಐತಲ್ಲ, ಅಪ್ ಇದ್ದದಕ್ಕೆ ಏನಂತ ಕರೀತಾರೆ, ಡೊಮೈನ್ಸ್. ಡೌನ್ ಇದ್ದದ್ದು ಡೊಮೈನ್ಸ್, ಇವೆಲ್ಲ ಡೊಮೈನ್ಸ್ ಒಳಗೆ ಬರ್ತಾವೆ. ಗೊತ್ತಾಯ್ತಲ್ಲ ನೀವು, ಓರಿಯೆಂಟೆಡ್. ಆಮೇಲೆ ಹಿಂಗೆ ಆಗೋದ್ರಿಂದ ಏನಾಗ್ತಾವೆ, ಒನ್ ಅಪ್ ಒನ್ ಡೌನ್ ಅಂದರೆ ಗೆಟ್ ಕ್ಯಾನ್ಸಲ್. ಅಂದರೆ ನೀವು ಫಾರ್ ಎಕ್ಸಾಂಪಲ್ +1/2 -1/2 ಬರೀತೀರಿ ನೋಡಿ, ಪಿ ಯು ಸಿ ಫಸ್ಟ್ ಇಯರ್ ಅಟೋಮಿಕ್ ಸ್ಟ್ರಕ್ಚರ್ ಒಳಗೆ ಹಂಡ್ಸ್ ರೂಲ್ ಒಳಗೂ ಫೌಲಿ ಎಕ್ಸ್ಕ್ಲೂಷನ್ ಒಳಗೆ ಬರೀತಿರಲ್ಲ, ಅಲ್ಲಿ ಗೊತ್ತಾಗ್ತದೆ ನೋಡಿ, ಪ್ಲಸ್ ಆಫ್ ಮೈನಸ್ ಆಫ್ ಗೆಟ್ ಕ್ಯಾನ್ಸಲ್. ಇನ್ ದಿಸ್ ಒನ್ ಬರ್ತದಿಲ್ಲ, ಈ ಟೈಪ್. ಓಕೆ, ಇನ್ ದಿಸ್ ಕೇಸ್ ಆಲ್ಸೋ ಗೆಟ್ ಕ್ಯಾನ್ಸಲ್. ಇದ್ರೊಳಗೆ ನೋಡಿ, ಎರಡು ಅಪ್ ಅದಾವ, ಎರಡು ಡೌನ್ ಅದಾವ ಅಲ್ಲ. ಓಕೆ, ಅದಕ್ಕೆ ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ತೀನಿ, ನೋಡೋಣ ಇಲ್ಲಿ ಹೆಂಗೆ ಬರ್ತದೆ ಗೊತ್ತಾಗ್ತದೆ ನಿಮಗೆ. ಓಕೆ, ಇಲ್ಲೊಂದು ಸ್ವಲ್ಪ ನೋಡ್ರಪ್ಪ ಇದು. ಓಕೆ, ಹಿಂಗೆ ಅದು. ಓಕೆ, ಇಲ್ಲೇನದ ನೋಡು, ಎರಡು ಅಪ್, ಒನ್ ಅಪ್ ಒನ್ ಡೌನ್. ವಿಚ್ ಆಪ್ಷನ್ ಈಸ್ ರೈಟ್, ಫೋರ್ತ್ ಆಪ್ಷನ್ ಈಸ್ ರೈಟ್. ಹಿಂಗೆ ನೋಡಿ, ಇಲ್ಲಿ ನೋಡ, ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಓಕೆ, ಇಲ್ಲಿ ಹಂಗಿಲ್ಲ, ಅಪ್ ಡೌನ್ ಅಪ್ ಡೌನ್. ಓಕೆ, ಈ ಟೈಪ್ ಇದ್ದು ಅಂದ್ರೆ ಅಲ್ಲ, ಅವಕ್ಕೆ ಎಂಟಿ ಫೆರೋ ಮ್ಯಾಗ್ನೆಟಿಕ್ ಅನ್ನಂಗಿಲ್ಲ, ಫೆರೋ ಮ್ಯಾಗ್ನೆಟಿಕ್ ಅಂತ ಬರ್ತಾವೆ. ಓಕೆ, ಗೊತ್ತಾಯ್ತಲ್ಲ, ಎಂಟಿ ಅಂತಂದ್ರೆ ಗೊತ್ತಾಯ್ತಲ್ಲ, ಅಪೋಸಿಟ್ ಓರಿಯೆಂಟೆಡ್, ಡೊಮೈನ್ಸ್ ಆರ್ ಅಪೋಸಿಟ್ ಸೈಡ್, ಕ್ಯಾನ್ಸಲ್ ಈಚ್ ಅದರ್, ದಟ್ ಈಸ್ ಇಂಡಿಕೇಟ್ ವಾಟ್ ಎಂಟಿ ಫೆರೋ ಮ್ಯಾಗ್ನೆಟಿಕ್. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಅಬೌಟ್ ದ ವ್ಯಾಲ್ಯೂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕ್ವಾರ್ಜ್ ಗ್ಲಾಸ್ ಅಂತ ಕ್ವಶನ್ ಕೇಳತ್ತ ನಾವು. ಓಕೆ, ಯಾವುದು ಟ್ರೂ ಕೆಳಗಿನ ಸೆಂಟೆನ್ಸ್ ಅಂತ ಹೇಳಿ, ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕ್ವಾರ್ಜ್ ಗ್ಲಾಸ್ ಒಳಗೆ ಏನಾಗ್ತದೆ ಅಂತೇಳಿ. ಇದ್ರೊಳಗೆ ನೋಡ್ರಿ, ಸೇಮ್ ಇನ್ ಆಲ್ ಡೈರೆಕ್ಷನ್, different in different direction, cannot be measured, always zero. ನೀವು ಥಿಂಕ್ ಮಾಡಬೇಕು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಅಬೌಟ್ ದ ವ್ಯಾಲ್ಯೂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಕ್ವಾರ್ಜ್ ಗ್ಲಾಸ್. ಇಲ್ಲೊಂದು ಐಡಿಯಾ ಹೇಳ, ಕ್ವಾರ್ಜ್ ಗ್ಲಾಸ್ ಈಸ್ ಅ ಕ್ರಿಸ್ಟಲೈನ್ ಸಾಲಿಡ್ ಆರ್ ಎಮರ್ಫಸ್ ಸಾಲಿಡ್, ಇಟ್ ಈಸ್ ಎಮರ್ಫಸ್ ಸಾಲಿಡ್. ಗೊತ್ತಾಯ್ತಾ ಹೇಳತ್ತಾನೆ, ಗೊತ್ತಾತಲ್ಲ ಐಡಿಯಾ, ಹೆಂಗೆ ಪಾಯಿಂಟ್ ಔಟ್ ಮಾಡ್ತೀರಿ. ಎಮರ್ಫಸ್ ಅಂತ ಕೊಟ್ಟಿಲ್ಲ ನಾವು, ಬಟ್ ವಿತ್ ದ ಹೆಲ್ಪ್ ಆಫ್ ದ ಎಕ್ಸಾಂಪಲ್ ಯು ಹ್ಯಾವ್ ಟು ಡಿಸೈಡ್ ಇಟ್ ಈಸ್ ಅ ಎಮರ್ಫಸ್ ಸಾಲಿಡ್. Amorphous solid is an isotropic or isotropic. Isotropic. Iso means what? Same. Okay. Isotropic means what? Same. That's why option 1 is right. Same in all direction. Refractive index same in all direction. Very simple. ನಾನು ಅದಕ್ಕೆ ಹೇಳಿದ್ದೆ, ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಬೇಸಿಕ್ ಇಂಪಾರ್ಟೆಂಟು. ನಾ ಎಲ್ಲಿ ಸ್ವಲ್ಪ ಟ್ರೇಸ್ ಮಾಡ್ತಿರ್ತಾನಲ್ಲ, ಬಿ ಅಲರ್ಟ್ ಆನ್ ದ್ಯಾಟ್ ಪಾಯಿಂಟ್. ಓಕೆ, ಗೊತ್ತಾಯ್ತಲ್ಲ, ಸಿಂಪಲ್ ಕ್ವಶನ್ ಇದು. ಗೊತ್ತಾಯ್ತಲ್ಲ, ಅಂದರೆ ಏನು ರೀ ಸರ್ ನಮ್ಗೆ ಗೊತ್ತಾಗ್ವತ್ತಂತ ನಾವು ಏನಪ್ಪ, ರಿಫ್ರಾಕ್ಟಿವ್ ಇಂಡೆಕ್ಸ್ ಹೆಂಗಂದ್ರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಡೋಂಟ್ ವರಿ ಅಬೌಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ನಿಮಗೆ ಹೌ ಡಸ್ ಇಟ್ ವರ್ಕ್ ಅದನ್ನ ಏನು ಕೇಳಲ್ಲ. ಜಸ್ಟ್ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಲಿ, ಫಾರ್ ಎಕ್ಸಾಂಪಲ್ ನೀವು ಮತ್ತು ಐಸೋಟ್ರೋಪಿಕ್ ಪ್ರಾಪರ್ಟೀಸ್ ಆಗಲಿ, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಗಲಿ, ಡೋಂಟ್ ವರಿ. ಬಟ್ ಎಮರ್ಫಸ್ ಸಾಲಿಡ್ ಒಳಗೆ ಎಲೆಕ್ಟ್ರಿಕಲ್ ಪ್ರಾಪರ್ಟಿ, ಐಸೋಟ್ರೋಪಿಕ್ ಪ್ರಾಪರ್ಟಿ, ವಾಟ್ ಎವರ್ ಇಟ್ ಮೇ ಬಿ, ಸೇಮ್ ಇನ್ ಆಲ್ ದ ಡೈರೆಕ್ಷನ್ ಒಳಗೆ. ಓಕೆ, ಬಟ್ ಕ್ರಿಸ್ಟಲೈನ್ ಒಳಗೆ ಚೇಂಜ್ ಆಗ್ತದೆ. ಅಂದರೆ ಹೆಂಗೆ ರೀ ಅಂತಂದ್ರೆ, ನೀವು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಓದಿದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಡಯಾಗ್ರಾಮ್ ಕೊಟ್ಟಿರ್ತಾರೆ ನೋಡಿ, ಈ ರೀತಿ ಹಿಂಗೊಂದು ಲಾರ್ಜ್ ರೌಂಡ್ ಕೊಟ್ಟಿರ್ತಾನೆ, ಒಂದು ಸಣ್ಣದು ಕೊಟ್ಟಿರ್ತಾರೆ. ನೆಕ್ಸ್ಟ್ ಹಿಂಗೆ ಇರ್ತೈತೆ ನೋಡ, ಈ ಟೈಪ್ ಇರ್ತಾವೆ, ಹಿಂಗೆ ಒಂದು ಅರೇಂಜ್ಮೆಂಟ್ ಅದ ಅವ್ರದ್ದು. ಓಕೆ, ಈ ಟೈಪ್. ನೆಕ್ಸ್ಟ್ ಹಿಂಗೆ. ಓಕೆ, ಮತ್ತಿಲ್ಲ ಅಂದ್ರೆ ಸಣ್ಣದ ಹಿಂಗೆ ಇರ್ತದೆ. ನೀವು ಈ ಡೈರೆಕ್ಷನ್ದಾಗ ಹೋಗ್ರಿ, ಸೇಮ ಬರ್ತದೆ ರಿಫ್ರಾಕ್ಟಿವ್ ಇಂಡೆಕ್ಸ್. ನೆಕ್ಸ್ಟ್ ನೀವು ಈ ಡೈರೆಕ್ಷನ್ದಾಗ ಹೋಗ್ರಿ, ಸೇಮ ಬರ್ತದೆ. ಈ ಕಡೆ ಹೋದ್ರೂ ಸೇಮ ರಿಫ್ರಾಕ್ಟಿವ್ ಇಂಡೆಕ್ಸ್, ಈ ಕಡೆ ಹೋದ್ರೂ ಸೇಮ ರಿಫ್ರಾಕ್ಟಿವ್ ಇಂಡೆಕ್ಸು, ಐಸೋಟ್ರೋಪಿಕ್ ಪ್ರಾಪರ್ಟೀಸ್, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್, ಎವ್ರಿಥಿಂಗ್ ಈಸ್ ಸೇಮ್ ಇನ್ ಎಮರ್ಫಸ್. ಬಟ್ ಕ್ರಿಸ್ಟಲೈನ್ ಈಸ್ ನಾಟ್ ಲೈಕ್ ದಟ್. ಕ್ರಿಸ್ಟಲೈನ್ ಒಳಗೆ ಏನಾಗ್ತದೆ, ಡೈರೆಕ್ಷನ್ ಏನಾಗ್ತದೆ, ಚೇಂಜ್ ಆತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸು, ಐಸೋಟ್ರೋಪಿಕ್ ಪ್ರಾಪರ್ಟೀಸ್, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಗೋಯಿಂಗ್ ಟು ಚೇಂಜ್. Okay, with help means with change in direction. Yes, is it clear?
ಓಕೆ, ಇಲ್ಲಿವರೆಗೆ ಮುಗೀತು ನಮ್ಮದು ಕ್ವಶನ್ಸು 5th ಮುಗಿದ. ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಒಂದು ಸ್ವಲ್ಪ ಜಾಸ್ತಿ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.